ನಮಸ್ಕಾರ. ಇವತ್ತು ಡೇ 17 ಆಫ್ ಮೈ 100 ಡೇಸ್ ರೀಡಿಂಗ್ ಜರ್ನಿ. ಇವತ್ತು ಯಾವ ವಿಷಯದ ಬಗ್ಗೆ ಓದಿದ್ದೀನಿ, ಮೈಂಡ್ಸೆಟ್ ಬಗ್ಗೆ ಓದಿದ್ದೀನಿ. ಯಾವ ರೀತಿ ಮನಸ್ಥಿತಿ ಅನ್ನೋದು ಮನುಷ್ಯನ ದೇಹದಲ್ಲಿ ಅಥವಾ ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರಲ್ಲೂ 2 ರೀತಿಯಾದಂತಹ ಮನಸ್ಥಿತಿ ಇರುತ್ತೆ. ಒಂದು ಪಾಸಿಟಿವ್ ಮೈಂಡ್ಸೆಟ್, ನೆಗೆಟಿವ್ ಮೈಂಡ್ಸೆಟ್ ಅದನ್ನು ಹೇಳ್ಬೋದು. ಫಿಕ್ಸ್ಡ್ ಮೈಂಡ್ಸೆಟ್ ಅಥವಾ ಗ್ರೋತ್ ಮೈಂಡ್ಸೆಟ್ ಅಂತಲೂ ಹೇಳ್ಬೋದು. ಯಾಕೆ ಈ ಮನಸ್ಥಿತಿ ಅನ್ನೋದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ವಿಷಯನೂ ಪ್ರತಿದಿನಾನೂ ಕಲಿತಾ ಇರ್ತೀವಿ. ಕಲಿಯೋದನ್ನು ಯಾವತ್ತೂ ಬಿಡೋದೇ ಇಲ್ಲ. ಸೊ ಯಾರು ಪ್ರತಿ ದಿವಸನೂ ಕಲಿತಾ ಇರ್ತಾರೋ ಅವರು ಬಂದು ಪಾಸಿಟಿವ್ ಮೈಂಡ್ಸೆಟ್ಗೆ ಹೋಗ್ತಾರೆ, ಗ್ರೋತ್ ಮೈಂಡ್ಸೆಟ್ಗೆ ಹೋಗ್ತಾರೆ. ಯಾರು ನಿರಂತರ ನಿಂತ್ಕೊಂಡೇ ಇರ್ತಾರೋ, ರಿಪಿಟೇಟಿವ್ ಥಾಟ್ಸ್ ಇರ್ತೋ, ಅವರು ನೆಗೆಟಿವ್ ಮೈಂಡ್ಸೆಟ್ ಅಥವಾ ಫಿಕ್ಸ್ಡ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಇದು ಇವತ್ತು ನಾನು ಕಲ್ತಿದ್ದು. ನಾಳೆ ಏನು ಕಲಿತೆ ಅಂತ ಹೇಳ್ತೀನಿ.